ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆರಂಭವಾದಾಗಿನಿಂದಲೂ ನಾಗಸಾಧುಗಳ, ಅಘೋರಿಗಳ, ಸಾಧುಸಂತರ ಮಹಾ ಹಠಯೋಗ ಸಾಧನೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅವರ್ಸಾದ ಅಕ್ಷಯ್ ಎಂಬುವರು ಈಗ ಮಹೇಶನಾಥ ಅಘೋರಿ ಎಂಬ ನಾಮದೀಕ್ಷೆ ಪಡೆದು ಅಚ್ಚರಿ ಮೂಡಿಸಿದ್ದಾರೆ. ಹೌದು, ನಾಗಸಾಧುಗಳ, ಅಘೋರಿಗಳ ಹಠಯೋಗ ಎಂದರೆ ಒಂದು ರೀತಿಯ ವಿಚಿತ್ರವೆನಿಸಿದರೂ ಈ ಹಠಯೋಗ ಬಹಳ ಕಠಿಣವಾಗಿದೆ. ಅಂಥ ಕಠಿಣ ಸಾಧನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅವರ್ಸಾದ ಅಕ್ಷಯ್ ಎಂಬುವವರು ತೊಡಗಿರುವುದು ವಿಶೇಷ. ಅತಿ ಕಿರಿಯ ವಯಸ್ಸಿನಲ್ಲಿಯೇ ಅಘೋರಿ ಪಂಥವನ್ನು ಸ್ವೀಕಾರ ಮಾಡಿದ ಅಕ್ಷಯ್ ಅವರು ತಮ್ಮ 27ನೇ ವಯಸ್ಸಿನಲ್ಲೇ ಘೋರ ಸಾಧನೆಯಲ್ಲಿ ತೊಡಗಿದ್ದಾರೆ. ಸತತ 6 ವರ್ಷಗಳಿಂದ ಕಾಶಿ ಸ್ಮಶಾನದಲ್ಲಿ ಸಾಧನೆ ಮಾಡುತ್ತಾ ಸ್ಮಶಾನವೇ ತನ್ನ ನೆಲೆ ಎಂದು ಸಾಧನೆಯಲ್ಲಿ ತೊಡಗಿದ್ದಾರೆ. ಇವರು 144 ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲೂ ಭಾಗವಹಿಸಿ ಅಲ್ಲಿನ ಮಹಾಸಾಧುಗಳು, ಅಘೋರಿಗಳ ನೇತೃತ್ವದಲ್ಲಿ ಪಳಗಿ ಅವರ ಆಶೀರ್ವಾದಗಳೊಂದಿಗೆ ಲೋಕ ಕಲ್ಯಾಣಾರ್ಥ ಸಾಧನೆ ಮಾಡುತ್ತಿದ್ದಾರೆ. ಇವರು ತುಮಕೂರಿನ ಡಾಕ್ಟರ್ ಅಘೋರಿ ಭೈರವಿ ಅಮ್ಮ ಅವರ ಬಳಿ ದೀಕ್ಷೆ ಪಡೆದು ಈಗ ಮಹೇಶನಾಥ ಅಘೋರಿ ಎಂದು ನಾಮದೀಕ್ಷೆ ಪಡೆದಿದ್ದಾರೆ. ಈಗ ಅವರು ಹೆಚ್ಚಾಗಿ ಕಾಶಿ, ಕೇದಾರನಾಥ, ಉಜ್ಜಯಿನಿಯಲ್ಲಿ ಸಾಧನೆ ಮಾಡಿ ಕಾಶಿಯ ಮಣಿಕರ್ಣಿಕಾ ಮತ್ತು ಹರಿಶ್ಚಂದ್ರ ಘಾಟ್ನಂತಹ ಸ್ಥಳದಲ್ಲಿ ಲೋಕ ಕಲ್ಯಾಣಾರ್ಥ ಸಾಧನೆ ಮಾಡುತ್ತಾ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಿದ್ದಾರೆ. ತಮಿಳುನಾಡಿನ ಶ್ರೀ ಧನಲಕ್ಷ್ಮೀನಾಥ ಅಘೋರಿಯವರ ಜೊತೆಯಲ್ಲಿ ಹೆಚ್ಚಿನ ಸಾಧನೆಗಾಗಿ ಕಾಶಿಯಲ್ಲಿ ನೆಲೆಸಿದ್ದಾರೆ. ಆದರೆ ಜಿಲ್ಲೆಯ ಜನರು ಮಹೇಶನಾಥ ಅಘೋರಿಯವರ ಬಳಿ ತಮ್ಮ ಕಷ್ಟವನ್ನ ಹೇಳಿಕೊಂಡಾಗ ಅದಕ್ಕೆ ಸೂಕ್ತ ಪರಿಹಾರೋಪಾಯಗಳನ್ನು ನೀಡುವ ಮೂಲಕ ತಮ್ಮನ್ನು ನಂಬಿದ ಭಕ್ತರಿಗೆ ಅಭಯ ಕೂಡ ನೀಡುತ್ತಿರುವುದು ಎಲ್ಲರಲ್ಲೂ ಅಚ್ಚರಿ ಮೂಡುವಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.